ನನ್ನ ಬದುಕಿಗೆ ಮತ್ತೊಬ್ಬರನ್ನ ಎರಡನೇ ಮದುವೆ ವದಂತಿಯ ಬಗ್ಗೆ ರಘು ಏನು ಹೇಳಿದ್ರು ಗೊತ್ತಾ ವೀಕ್ಷಕರೇ? ಬನ್ನಿ ರಾಘು ಅವರ ಪ್ರತಿಕ್ರಿಯೆ ಹೇಗಿತ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನಟ ವಿಜಯ ರಾಘವೇಂದ್ರ ಹಾಗೂ ನಟಿ ಮೇಘನ್ ರಾಜ್ ಎರಡನೇ ಮದುವೆ ಆಗ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಕೆಲವರು ಪೋಸ್ಟ್ ಮಾಡ್ತಾ ಇರ್ತಾರೆ. ಮೇಘನ ಪತಿಯನ್ನ ಕಳೆದುಕೊಂಡಿದ್ದಾರೆ, ವಿಜಯ್ ಪತ್ನಿಯನ್ನ ಕಳೆದುಕೊಂಡಿದ್ದಾರೆ, ಹಾಗಾಗಿ ಇವರಿಬ್ಬರು ಮದುವೆ ಆಗ್ತಾರಂತೆ, ಇನ್ನೊಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತದೆ ಅಂತೆಲ್ಲ ವ್ಯೂಸ್ ಲೈಕ್ಗೆ ಕೆಲವಷ್ಟಿಟ್ಟು ಬರೀತಾರೆ. ಇದನ್ನೇ ಕೆಲವರು ನಿಜ ಎಂದು ನಂಬಿರ್ತಾರೆ. ಇತ್ತೀಚೆಗೆ ನಟಿ ಮೇಘನ್ ರಾಜ್ ಇಂತಹ ವದಂತಿಗಳಿಗೆಲ್ಲ ಬ್ರೇಕ್ ಹಾಕಿದ್ರು. ಇದೀಗ ನಟ ವಿಜಯ ರಾಘವೇಂದ್ರ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನಗನ ಕನ್ನಡ ಒಂದು ಮಾಹಿತಿಗೆ ನಾನು ಬಂದಿರುವಂತದ್ದು. ಈ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಿರುವಂತಹ ಸಂದರ್ಭದಲ್ಲಿ ಅದೆಲ್ಲ ಸುಳ್ಳು, ಇಂತಹ ವಿಚಾರಕ್ಕೆ ಸೃಷ್ಟೀಕರಣ ಕೊಡುವುದು ಹಿಂಸೆ ಅನಿಸುತ್ತೆ, ಕೆಲವೊಮ್ಮೆ ಕೋಪ ಕೂಡ ಬರುತ್ತೆ ಎಂದಿದ್ದಾರೆ. ನನ್ನ ವಿಚಾರದಲ್ಲಿ ಇನ್ನು ಮುಂದೆ ಹೇಗೆ ಎನ್ನುವ ಕಾಳಜಿ ಪ್ರೀತಿಯನ್ನು ಬಹುತೇಕರು ತೋರಿಸಿದ್ದಾರೆ. ಆದರೆ ಅದು ಸುದ್ದಿಯಾಗಿ ಹಬ್ಬಿದಾಗ ಅದು ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತೆ. ನನಗೂ ಮಗ ಇದ್ದಾನೆ, ಅದರ ಬಗ್ಗೆ ನಾನು ಮಾತನಾಡಲ್ಲ, ಅದು ಸತ್ಯಕ್ಕೆ ದೂರವಾದುದು. ಮೇಘ ಅಥವಾ ಇನ್ನಾರ ಜೊತೆಗೂ ನಾನು ಮದುವೆ ಆಗ್ತೀನಿ ಎನ್ನುವುದು ಸುಳ್ಳು. ಇನ್ನೊಂದು ಮದುವೆ ಅಥವಾ ಮತ್ತೊಬ್ಬರನ್ನ ನನ್ನ ಬದುಕಿಗೆ ಬರಮಾಡಿಕೊಳ್ಳುವುದು ಇನ್ನೂ ಆಗದ ಕೆಲಸ ಎಂದು ವಿಜಯ ರಾಘವೇಂದ್ರ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಇತ್ತೀಚೆಗೆ ಪ್ರತಿಕ್ರಿಯಿಸಿದ ಮೇಘನ್ ರಾಜ್, ನಾನು ಮಾತ್ರ ಏನು ಮಾತನಾಡುತ್ತಿಲ್ಲ, ಜನರೇ ಆ ರೀತಿ ಕಲ್ಪಿಸಿಕೊಂಡು ಕೇಳ್ತಾ ಇದ್ದಾರೆ, ಅವರಿಗೆ ಖುಷಿಯಾಗ್ತದೆ ಆದರೆ ಮಾತನಾಡಲಿ ಎಂದಿದ್ರು. ಒಟ್ಟಾರೆ ಖುದ್ದು ವಿಜಯ ರಾಘವೇಂದ್ರ ಹಾಗೂ ಮೇಘನ್ ರಾಜ್ ಇದೆಲ್ಲ ಸುಳ್ಳು ಎಂದು ಹೇಳಿದ್ರು. ಕೆಲವರು ಕೇಳದೆ ವದಂತಿಗಳನ್ನು ಹಬ್ಬಿಸ್ತಲೇ ಇದ್ದಾರೆ. ಸದ್ಯ ರುದ್ರಾಭಿಷೇಕ, ಕುರ್ಕ, ಮಹಾನ್, ರಿಪ್ಪಸ್ವಾಮಿ ಹೀಗೆ ಸಾಲು ಸಿನಿಮಾಗಳಲ್ಲಿ ವಿಜಯ ರಾಘವೇಂದ್ರ ನಡೆಸ್ತಾ ಇದ್ದಾರೆ. ಕಿರುತೆರೆಯಲ್ಲಿ ಕೂಡ ಮಿಂಚುತ್ತಾ ಇದ್ದಾರೆ. ಕಳೆದ ವರ್ಷ ಕೇಸ್ ಆಫ್ ಕೊಂಡಾಣ, ಜೋಗ್ 101 ಹೀಗೆ ಗೇಮ್ಸ್ ಎಂಬ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಇದೇ ವರ್ಷ ಬಂದಿದ್ದ FIR ಎಂದ ಸಿನಿಮಾದಲ್ಲಿ ರಾಘು ಮಿಂಚಿದ್ರು. ಫೆಬ್ರವರಿಯಲ್ಲಿ ಸಿನಿಮಾ ತೆರೆಗೆ ಬಂದಿತ್ತು. ಇತ್ತೀಚೆಗೆ ವಿಜಯ ರಾಘವೇಂದ್ರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ಕಡೆ ಹೆಚ್ಚು ಮುಖವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೋಗಿದ್ದಾಗ ಈ ಒಂದು ಪ್ರಶ್ನೆ ಹೆಚ್ಚಾಗಿದ್ದು, ಮೇಘನ್ ರಾಜ್ ಮತ್ತು ರಾಘವೇಂದ್ರ ಅವರು ಮದುವೆ ಆಗ್ತಾರೆ ಅನ್ನುವ ಈ ಒಂದು ಪ್ರಶ್ನೆಗೆ, ವದಂತಿಗಳಿಗೆ ಇದೀಗ ತಕ್ಕ ಬ್ರೇಕ್ ಅನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.